ರಾಜಧಾನಿಯಲ್ಲಿ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ 7,11,00,000 ಈ ಒಂದು ದರೋಡೆ ಪ್ರಕರಣದಲ್ಲಿ ಇನ್ನೂ ಸಿಕ್ಕಿಲ್ಲ 3 ಮಂದಿ ದರೋಡೆಕೋರರು. ಪೊಲೀಸರ 3 ತಪ್ಪುಗಳೇ ತನಿಖೆಗೆ ಮುಳುವಾಯ್ತಾ? ಹಾಗಾದ್ರೆ ಆ 3 ತಪ್ಪುಗಳು ಏನು? ಇದರಿಂದಾಗಿ ಈ ತನಿಖೆಗೆ ಎಲ್ಲೆಲ್ಲಿ ಮುಳುವಾಗಿದೆ ಅನ್ನೋದರ ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೀವಿ. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇಲ್ಲಿ ತನಿಖೆ ವಿಳಂಬ ಆಯ್ತಾ? ಪೊಲೀಸರ ತನಿಖೆಯ ಪ್ಲಾನ್ ಅರಿತಿದ್ದ ಪೇದೆ ಅಣ್ಣಪ್ಪ. ಇದಕ್ಕಾಗಿನೇ ಆತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಆತ ಸ್ಕೆಚ್ ಅನ್ನ ಕೂಡ ಮಾಡಿದ್ದ. ಹೇಗೆ ಪೊಲೀಸರನ್ನ ಯಾಮಾರಿಸಬೇಕು, ಯಾವ ರೀತಿಯಾಗಿ ಈ ಒಂದು ಪ್ಲಾನ್ ಅನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳಿ ಪೊಲೀಸರನ್ನ ಯಾಮಾರಿಸೋದಕ್ಕೆ ಅಣ್ಣಪ್ಪ ಪ್ಲಾನ್ ಮಾಡಿದ್ದು ಸಕ್ಸಸ್ ಆಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಪೊಲೀಸರ ನಿರ್ಲಕ್ಷ್ಯ ಆಯ್ತು? ಬೆಂಗಳೂರು ಪೊಲೀಸರು ಮಾಡಿದಂತಹ ತಪ್ಪುಗಳು ಏನು? ಆ 3 ತಪ್ಪುಗಳು ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನೂ ಸಿಕ್ಕಿಲ್ಲ 3 ದರೋಡೆಕೋರರು. 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನೂ ಕೂಡ ತಂಡಗಳನ್ನ ರಚನೆ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ಸಿಕ್ಕಿದಾರಲ್ಲ ಆ 3ರಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆದ್ರೆ ಆ 3 ಎಡವಟ್ಟುಗಳು ಯಾವ ರೀತಿಯಾಗಿ ತನಿಖೆಯ ದಿಕ್ಕನ್ನ ತಪ್ಪಿಸಿತ್ತು? 7 ಕೋಟಿ ದರೋಡೆಗೆ ಸಂಬಂಧಪಟ್ಟ ಹಾಗೆ ಕುಡಿತ, ಜೂಜಾಟ, ಸಾಲವೇ ಇಲ್ಲಿ ಕಾರಣ ಆಗಿತ್ತು. ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ದ ಗೋಪಿ ಝೇವಿಯರ್. ಸೊ ಸಾಲ ತೀರಿಸೋದಕ್ಕೆ ATM ವಾಹನವನ್ನೇ ಇಲ್ಲಿ ದರೋಡೆ ಮಾಡಿದ್ರು. 17,000 ಸಂಬಳ ಪಡಿತಾ ಇದ್ದ ಗೋಪಿ ಮತ್ತು ಝೇವಿಯರ್ 1 ವರ್ಷದ ಹಿಂದೆನೆ ಝೇವಿಯರ್ ಕೆಲಸವನ್ನ ಬಿಟ್ಟಿದ್ದ. ಕುಡಿತದ ಚಟ ಇತ್ತು, ಜೂಜಾಟ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಚಟಕ್ಕೆ ಆತ ಸಾಲ ಮಾಡಿಕೊಂಡಿದ್ದ. ಆ ಸಾಲ ತೀರಿಸೋದಕ್ಕೆ ಈ ಮಹಾ ದರೋಡೆಯನ್ನ ಮಾಡಲಾಗಿತ್ತು. ಎಲ್ಲ ಪ್ಲಾನ್ ಪ್ರಕಾರವೇ ಮಾಡಿದ್ರು. ಎಲ್ಲಿ CCTV ಇಲ್ಲ, ಯಾವ ರೂಟಲ್ಲಿ ಹೋಗಬೇಕು, ಎಲ್ಲಿ ನಾವು ಪೊಲೀಸರಿಗೆ ದಾರಿ ತಪ್ಪಿಸಬೇಕು, ಇವೆಲ್ಲವೂ ಕೂಡ ಪ್ಲಾನ್ ಪ್ರಕಾರವೇ ನಡೆದಿತ್ತು. ಜೊತೆಗೆ ಇವರು ಯಾಕೆ ಈ ಒಂದು ದರೋಡೆಯನ್ನ ಮಾಡಿದ್ರು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಝೇವಿಯರ್ ಆಗಿರ್ಬೋದು, ಗೋಪಿಯಾ ಆಗಿರ್ಬೋದು, ಕುಡಿತ ಹಾಗೆಯೇ ಜೂಜಾಟಕ್ಕೆ ಇವರಿಗೆ ಆ ಒಂದು ಚಟಕ್ಕೆ ಬಿದ್ದಿದ್ರು, ಸಾಲವನ್ನ ಮಾಡ್ಕೊಂಡಿದ್ರು. ಇನ್ನು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಬ್ಬ ದರೋಡೆಯ ಆರೋಪಿ ರಾಕೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಡರಾತ್ರಿ ರಾಕೇಶ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಮತ್ತೊಬ್ಬ ಆರೋಪಿ ರಾಕೇಶ್ನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಡರಾತ್ರಿ ರಾಕೇಶ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ರವಿ ತಮ್ಮ ರಾಕೇಶ್ನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇಲ್ಲಿ ಪೊಲೀಸರ ತಪ್ಪೆ ತನಿಖೆಗೆ ಮುಳುವಾಯ್ತಾ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ 1.5 ಗಂಟೆ ಆಗಿದೆ ಈ ಒಂದು ಪ್ರಕರಣ ಆಗಿ. 1.5 ಗಂಟೆ ಬಳಿಕ ಪೊಲೀಸರು ನಾನಾ ಕಡೆಗಳಲ್ಲಿ ಎಲ್ಲಾ ತಂಡಗಳನ್ನ ರಚನೆ ಮಾಡಿ ಹುಡುಕಾಟವನ್ನ ಮಾಡಿದ್ರು. ಅದರ ಜೊತೆಗೆ ಅಲ್ಲಿ CCTVಗಳ ಪರಿಶೀಲನೆ ಮಾಡ್ತಾ ಕೂತರು. ಪ್ರಮುಖವಾಗಿ ಅಲ್ಲಿ ಎಲ್ಲೆಲ್ಲಿ ಹೋಗಿದೆ ಈ ಒಂದು ವೆಹಿಕಲ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನ ಮಾಡಿದ್ರು. ಆದ್ರೆ ಅಣ್ಣಪ್ಪ ಮಾಡಿದಂತಹ ಸ್ಕೆಚ್ ಎಲ್ಲವೂ ಕೂಡ ಪ್ಲಾನ್ ಸರಿಯಾಗಿತ್ತು. ಹಾಗಾಗಿ ಪೊಲೀಸರ ಕೈಗೆ ಸಿಕ್ಕಿ ಬೀಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವ ಸೀಮಂತ್ ಕುಮಾರ್ ಸಿಂಗ್ ಹಾಗೇನೆ ದರೋಡೆ ಗ್ಯಾಂಗ್ ಭೇದಿಸಿದ ಪೊಲೀಸರ ಟೀಮ್ ಕೂಡ ಬಂದಿದ್ದು ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ. ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಪೊಲೀಸರಿಗೆ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ತನಿಖೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ 4 ಮಂದಿಯನ್ನು ಅರೆಸ್ಟ್ ಮಾಡಿದ ಹಾಗಾಯಿತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಇಲ್ಲಿ ಒಂದಷ್ಟು ರೀತಿಯಾಗಿ ಅಣ್ಣಪ್ಪ ಮಾಡಿದಂತಹ ಪ್ಲಾನ್ ಸಕ್ಸಸ್ ಆಗಿದ್ದು ಪೊಲೀಸರ ತನಿಖೆಗೆ ಅವರು ಮಾಡಿದಂತಹ ಕೆಲವೊಂದಷ್ಟು ಎಡವಟ್ಟುಗಳು ಕೂಡ ಇಲ್ಲಿ ಮುಳುವಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಆ ತಪ್ಪುಗಳು ಯಾವ್ಯಾವುದು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಟ್ಟು 7 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇರೋದು. ನಿನ್ನೆ ಬೆಳಗ್ಗೆ ಸುಮಾರು 3ರನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಸಂಜೆ ಹೈದರಾಬಾದ್ನಲ್ಲಿ 3 ಆರೋಪಿಗಳು ಅರೆಸ್ಟ್ ಆಗಿದ್ರೆ ತಡರಾತ್ರಿ ಒಬ್ಬ ಆರೋಪಿ ತಾನೇ ಪೊಲೀಸ್ ಠಾಣೆಗೆ ಹಾಜರಾಗಿ ಪೊಲೀಸರ ಮುಂದೆ ಒಂದು ಅರೆಸ್ಟ್ ಕೂಡ ಆಗಿರುವಂಥದ್ದು. ಈಗ 7 ಮಂದಿಯನ್ನು ಕೂಡ ಈಗ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು 7 ಕೋಟಿ ದರೋಡೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಏನೆಲ್ಲ ಒಂದು ಸಂಚಿತ ಅನ್ನೋದ್ರ ಬಗ್ಗೆ ಇಂಚಿಂಚಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಒಂದು ದರೋಡೆ ಮಾಡೋದಕ್ಕೆ ಮೂಲ ಕಾರಣ ಸಾಲ
ಅನ್ನೋದು ಕೂಡ ಈಗ ವಿಚಾರ ಗೊತ್ತಾಗಿದೆ. ಏನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳಾದ ಗೋಪಿ ಮತ್ತೆ ಜೇವಿಯರ್ ಏನಿದ್ರೆ ಇಬ್ರು ಕೂಡ ಜೂಜಾಟ ಮತ್ತೆ ಕುಡಿತದ ಚಟಕ್ಕೆ ಬಿದ್ದು ಸ್ವಲ್ಪ ಸಾಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಒಂದು ಸಾಲ ತೀರಿಸಬೇಕಾದ್ರೆ ಒಂದು ದೊಡ್ಡ ಮೊತ್ತದ ಒಂದು ಹಣವನ್ನ ಎಲ್ಲಾದ್ರೂ ಮಾಡಿ ಒಂದು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇವ್ರದ್ದಾಗಿತ್ತು. ಇಬ್ರು ಕೂಡ ATM ನ ಏನು CMS ಏಜೆನ್ಸಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ರು. ಆದ್ರಿಂದ ATM ವಾಹನವನ್ನ ಏನಾದ್ರೂ ಮಾಡಿ ದರೋಡೆ ಮಾಡಿದ್ರೆ ದೊಡ್ಡ ಮೊತ್ತದ ಒಂದು ಹಣ ಕೂಡ ಸಿಗುತ್ತೆ ಅನ್ನೋ ಒಂದು ಸಂಚನ್ನ ಇವ್ರು ಮಾಡ್ತಾರೆ. ಆ ಬಳಿಕ ಇದಕ್ಕೆ ಏನು ಕಾನ್ಸ್ಟೇಬಲ್ ಅಣ್ಣಪ್ಪ ಏನಿದ್ದಾನೆ ಈತನ ಒಂದು ಪ್ಲಾನ್, ಈತನಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಆತನ ಮುಖಾಂತರ ಯಾವ ರೀತಿ ಪೊಲೀಸ್ ತನಿಖೆ ಮಾಡ್ತಾರೆ ಮತ್ತೆ ಯಾವ ರೀತಿ ಪೊಲೀಸರು ಬೆನ್ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಪ್ಲಾನ್ ಅನ್ನು ಕೂಡ ರೂಪಿಸಿಕೊಂಡಿದ್ರು. ಆತ ಕೊಟ್ಟ ಒಂದು ಪ್ಲಾನಿಂಗ್ ಆಧಾರದ ಮೇಲೆ ಈ ಒಂದು ದರೋಡೆ ಕೂಡ ಮಾಡಿ ಈಗ ಏನು 7 ಕೋಟಿಯನ್ನು ಕೂಡ ದರೋಡೆ ಮಾಡಿ ಒಂದು ಎಸ್ಕೇಪ್ ಕೂಡ ಆಗಿರೋದು. ಸದ್ಯ ಈಗ ಎಲ್ಲರ 7 ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿದ್ರೆ ಇನ್ನ ಉಳಿದ 2 ಆರೋಪಿಗಳು ಕೂಡ ಇನ್ನೂ ನಾಪತ್ತೆಯಾಗಿದ್ದು ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ 2-3 ತಂಡಗಳು ಕೂಡ ನಿರಂತರವಾಗಿ ಮಾಡ್ತಾ ಇರೋದು. ಆದರೆ ಮೇಲ್ನೋಟಕ್ಕೆ ಪೊಲೀಸರು ಏನು ಆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಕೆಲವು ಹೆಡ್ವಟುಗಳನ್ನು ಕೂಡ ಮಾಡ್ಕೊಂಡಿದ್ರು ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಯಾಕಂದ್ರೆ ಘಟನೆ ನಡೆದ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಪೊಲೀಸರು ಕೂಡ ಅಲರ್ಟ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ CMS ಸಿಬ್ಬಂದಿಯಿಂದ ಪೊಲೀಸ್ ಠಾಣೆಗೆ ದೂರ ಬರೋದು ಕೂಡ ತಡ ಆಗುತ್ತೆ. ಆನಂತರ ಪೊಲೀಸರದ್ದು ಯಾವ ಡಿವಿಷನ್ ಅಲ್ಲಿ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಆಗಿತ್ತು. ಅದು ಮೊದಲಿಗೆ DJ ಹಳ್ಳಿಯಲ್ಲಿ ಆಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತ ಆಗಿರುತ್ತೆ. ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಕೂಡ ಯಾವುದೇ ರೀತಿಯ ಒಂದು ಘಟನೆ ಆಗಿರೋದಿಲ್ಲ. ಆ ಬಳಿಕ ಕಂಟ್ರೋಲ್ ಮುಖಾಂತರವಾಗಿ ಇದು ಡೈರಿ ಸರ್ಕಲ್ ಬಳಿ ಈ ರೀತಿ ಇನ್ಸಿಡೆಂಟ್ ಆಗಿದೆ ಅನ್ನೋದು ವಿಚಾರ ತಿಳಿದ ಬಳಿಕ ಪೊಲೀಸರು ಆನಂತರ ಅಲರ್ಟ್ ಆಗೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಅಷ್ಟರ ಒಳಗಡೆ ಇಡೀ ಗ್ಯಾಂಗ್ ಏನಿತ್ತು ಅವರು ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರನ್ನ ತೋರಿದ ನಂತರ ಅವರು ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿತ್ತೂರು ಕಡೆಗೆ ಪ್ರಯಾಣ ಬೆಳೆಸಿರೋದು ಕೂಡ ಗೊತ್ತಾಗಿರುತ್ತೆ. ಸದ್ಯ ಈಗ ಈ ಒಂದು 7 ಜನರನ್ನ ಅರೆಸ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ತನಿಖೆ ಮತ್ತೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.